ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಊರಿಗೆ ಹೋಗೋದಿತ್ತು ಅಂತ ಇಡೀ ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾವ ಥರ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕಡೆಯಿಂದ ಎಲ್ಲ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟ್ಯಾಂಡಲ್ಲೆಲ್ಲ ಸ್ವಲ್ಪ ಹಾಲು ಪೌಡರು ಮತ್ತು ಬಾದಾಮಿ ಪೌಡರ್ ಎಲ್ಲ ಚೆಲ್ಲಿತ್ತು ಫ್ರೆಂಡ್ಸ್. ಹಂಗಾಗಿ ಸ್ಟ್ಯಾಂಡ್ಗಳೆಲ್ಲ ತೊಳಿತಾ ಇದ್ದೀನಿ. ಈ ಕಡೆ ಎಗ್ಗು ಟ್ರೇ ಎಲ್ಲ ಬರುತ್ತಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ತರಕಾರಿದು ಅದು ಇದು ಆಳಮೂಳ ಎಲ್ಲ ಬಿಟ್ಟೋದ್ರೆ ಸ್ವಲ್ಪ ಫ್ರಿಜ್ಜೆಲ್ಲ ಹಾಳಾಗುತ್ತೆ ಮತ್ತು ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಅದರಲ್ಲಿರೋ ಐಟಮ್ಸ್ ಎಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡಿ ಜೋಡಿಸೋಣ ಅಂತ ತೆಗೆದಿಟ್ಕೊತಾ ಇದ್ದೀನಿ. ಎಲ್ಲ ಬಾಕ್ಸು ಅದ್ರ ಸಟ್ಟೆ ಏನಿರುತ್ತೆ ಅದನ್ನೆಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಮತ್ತು ದೋಸೆ ಹಿಟ್ಟು ಅಷ್ಟೇ ಇತ್ತು ಅದರಲ್ಲಿ. ಸ್ವಲ್ಪ ಎಲ್ಲ ತೆಗ್ದು ಕ್ಲೀನ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇಷ್ಟು ಕಸ ಸಿಕ್ಕಿದೆ ಫ್ರಿಡ್ಜ್ ಮೇಲೆ ಮತ್ತು ಫ್ರಿಡ್ಜ್ ಒಳಗಡೆ ಇರೋದೆಲ್ಲ. ಈ ಕಡೆ ಟಿಫನ್ ಸತ ಹಾಕ್ಕೊಂಡಿದ್ದೆ, ಯಾಕೋ ಟಿಫನ್ ಮಾಡೋಕ್ಕೂ ನನ್ನ ಮಗ ಬಿಡಲಿಲ್ಲ. ಅದು ಹಂಗೆ ಟೇಬಲ್ ಮೇಲೆ ಇಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಟಿಫನ್ ಮಾಡೋದು ಬಿಟ್ಟು ನನಗೆ ಸೆಂಟ್ರಲ್ಲಿ ಎದ್ದಂಟೆ ಮತ್ತೆ ಟಿಫನ್ ತಿನ್ನಬೇಕು ಅಂತ ಅನಿಸಲ್ಲ ಫ್ರೆಂಡ್ಸ್. ಹಂಗಾಗಿ ಏನೂ ತಿನ್ನೋಕೆ ಹೋಗಲಿಲ್ಲ, ಅದನ್ನು ಅಲ್ಲೇ ಇಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇಡೀ ಫ್ರಿಡ್ಜ್ ಮೇಲ್ಗಡೆ ಮತ್ತು ಎಲ್ಲ ಥರನೂ ಕ್ಲೀನ್ ಮಾಡಿ ಕಸ ಒಂದು ಸತಿ ಗುಡಿಸ್ಕೊಂಡು ಅದಾದಮೇಲೆ ಇನ್ನೊಂದು ಸರ್ತಿ ಕಸ ಗುಡಿಸಿದ್ರಾಗುತ್ತೆ ಅಂತ ಧೂಳೆಲ್ಲ ಗುಡಿಸ್ತಾ ಇದ್ದೀನಿ. ಕಸ ಅಲ್ಲೇ ಇಟ್ಕೊಂಡು ಗುಡಿಸ್ತಾ ಇದ್ದರೆ ಅದರಲ್ಲಿರೋ ಚಿಕ್ಕದು ಏನಾದ್ರು ಐಟಮ್ಸ್ ಸಿಕ್ಕಿದ್ರೆ ನಮ್ಮ ಪಾಪು ತಕ್ಕೊಂಡು ತಿಂತಾನೆ. ಹಂಗಾಗಿ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳೋಷ್ಟಿಗೆ 3 ಗಂಟೆ ಆಯಿತು ಫ್ರೆಂಡ್ಸ್. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಟೊಮೊಟೊ ಗೊಜ್ಜು ಮತ್ತು ಬಿಸಿ ಬಿಸಿ ರೈಸ್ ಮಾಡಿದ್ದೀನಿ. ಊಟಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಸಲ ಸಾರಿ ಫ್ರೆಂಡ್ಸ್, ಈ ಥರ ಅನ್ನೋಕ್ಕೋಗಿ ಈ ಸಲ ಅಂತ ಬರ್ತಾಯಿದೆ. ಈ ಥರ ಒಂದು ಸತಿ ಟೊಮೊಟೊ ಗೊಜ್ಜು ಮತ್ತು ಬಿಸಿ ಬಿಸಿ ರೈಸ್ ಇದ್ದರೆ ಸಾಕು, ಮತ್ತೇನು ಬೇಡ ಅನಿಸುತ್ತೆ. ಆಲ್ರೆಡಿ ಫುಲ್ಲು ಟಯರ್ಡಾಗಿ ಹೋಗುತ್ತೆ ಫ್ರೆಂಡ್ಸ್. ನನ್ನ ಮ್ಯಾಟು ಮತ್ತು ಪಾಪು ಅಡಿ ಕಾಸ ದಟ್ಟ ಬರುತ್ತಲ್ಲ ಫ್ರೆಂಡ್ಸ್, ಕೌದಿ, ಅದನ್ನೆಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನಿಗೆಲ್ಲ ಹಾಕ್ಕೊಂಡೆ. ಅದೆಲ್ಲ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಫ್ರಿಡ್ಜ್ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜ್ ಮೇಲೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ ಕವರು ಮತ್ತು ಎಲ್ಲ ಕ್ಲೀನ್ ಆಯಿತು. ಆಮೇಲೆ ಫ್ರಿಡ್ಜ್ ಕವರ್ ಮೇಲ್ಗಡೆ ಹಾಕ್ಬಿಟ್ಟು, ಇದು ಪಾಪುದು ಬಳೆ ಫ್ರೆಂಡ್ಸು, ಅದು ಮುರಿದೋಗಿದೆ, ಹೊಸ ತೊಗೊಂಬರೋಣ ಅಂತ ಅಲ್ಲೇ ಇಟ್ಟಿದ್ದೀನಿ. ಯಾವಾಗಾದ್ರೂ ಆ ಕಡೆ ಒಡವೆ ಅಂಗಡಿಗೆ ಹೋದಾಗ ತೊಗೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಮೊಸರನ್ನ ಕಲಸಿಟ್ಟಿದ್ದೀನಿ ಫ್ರಿಡ್ಜಲ್ಲಿ, ಸ್ವಲ್ಪ ಕೋಲ್ಡ್ ಆದಮೇಲೆ ತಿನ್ನೋಣ ಅಂತ. ಅದು ನನ್ನ ಮಗ ಮಾಡಿಟ್ಕೊಂಡಿರೋದು. ಅಷ್ಟೊತ್ತಿಗೆ ಇಲ್ಲಿ ಬಟ್ಟೆ ಎಲ್ಲ ಇದೆ. ಅಷ್ಟೊತ್ತಿಗೆ ಒಂದು ರೌಂಡು ಬಟ್ಟೆ ಒಣಗಾಕಿರೋದನ್ನ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ರೌಂಡ್ ಒಣಗಾಕೋಣ ಅಂತ ತೊಗೊಂಡೋಗ್ತಿದ್ದೀನಿ ಮೇಲ್ಗಡೆ. ಫುಲ್ಲು ಶೂಗಿ ಎಲ್ಲ ತೊಳೆದಿಟ್ಟಿದ್ದೀನಿ. ಸ್ಕೂಲೆಲ್ಲ ಮುಗೀತಲ್ವಾ, ಇವಾಗ ಹೆಂಗಿದ್ರು 1.5 ತಿಂಗಳು ರಜೆ ಇರುತ್ತೆ. ಒಂದು ಸತಿ ತೊಳೆದ್ಬಿಟ್ಟು ನೀಟಾಗಿ ಕವರಲ್ಲಿ ಕಟ್ಟಿಡ್ತೀನಿ. ಎಷ್ಟು ಬಟ್ಟೆ ತೊಳೆದಿದ್ದೀನಿ ಅಂತ ನೀವೇ ನೋಡಿ ಫ್ರೆಂಡ್ಸ್. ಮ್ಯಾಟು, ಬೆಡ್ಶೀಟ್ಸು ಎಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ನಾವು ಕಾಲಲ್ಲೆಲ್ಲ ಒರೆಸ್ಕೊಂಡಿರೋ ಮ್ಯಾಟೆಲ್ಲ ಬಿಟ್ಟೋದ್ರೆ ಮತ್ತೆ ನಮ್ಮ ಮನೆಯವ್ರೇನು ಮನೆ ಕ್ಲೀನ್ ಮಾಡ್ಕೊಳಲ್ಲ. ಹಂಗಾಗಿ ನಾನೆಲ್ಲ ತೊಳೆದಿಟ್ಟಿದ್ದೀನಿ. ನನ್ನ ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಸ್ವಲ್ಪ ಬಟ್ಟೆ ಎಲ್ಲ ತಗೊಂಬಂದು ಫ್ರೆಂಡ್ಸ್, ಮತ್ತು ಫೋಲ್ಡ್ ಮಾಡಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿದ್ದೆಲ್ಲ ಆಯಿತು. ಮತ್ತು ನನ್ನ ಮಗನ ಬಟ್ಟೆ ಮತ್ತು ನಮ್ಮ ಮನೆಯವ್ರದ್ದು ಬಾಬುದು ಎಲ್ಲ ಸಪ್ರೇಟ್ ಮಾಡಿಡ್ತಾಯಿದ್ದೀನಿ. ನನ್ನ ಡ್ರೆಸ್ಸಸ್ಸು ಎಷ್ಟು ಕೆಲಸ ಅಂದರೆ ಫ್ರೆಂಡ್ಸ್, ಸಂಜೆ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ಒಂದೊಂದು ಟೈಮು. ಅದಾದಮೇಲೆ ವಾಷಿಂಗ್ ಮಿಷಿನಿಗೆ ಮ್ಯಾಟ್ ಹಾಕಿದ್ನಲ್ಲ ಫ್ರೆಂಡ್ಸ್, ಈ ಮ್ಯಾಟು ಹೊಲಿಗೆ ಎಲ್ಲ ಬಿಚ್ಕೊಂಡಿದ್ದೆ ನೋಡಿ. ವಾಷಿಂಗ್ ಮಿಷಿನಲ್ಲಿ ತಿರುಗುತ್ತಲ್ಲ ವಾಷಿಂಗ್ ಮಿಷಿನ್, ಹಂಗಾಗಿ ಹೊಲಿಗೆ ಎಲ್ಲ ಬಿಚ್ಚಿತ್ತು. ಇದು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕಾಗಿತ್ತು, ಮತ್ತೆ ಎತ್ತಿಟ್ಟು ಅಷ್ಟೊಂದೆಲ್ಲ ನಂಗೆ ಪೇಷನ್ಸ್ ಇಲ್ಲ ಫ್ರೆಂಡ್ಸ್. ಅದಾದಮೇಲೆ ಸಂಜೆಗೆ ಸ್ವಲ್ಪ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಸ್ಲೈಸ್ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದನ್ನು ರೆಡಿ ಮಾಡಿಕೊಂಡೆ. ಒಂದು ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪನೇ ಮಾಡ್ತಿದ್ದೀನಿ. ಅದು ನಮ್ಮ ಜೀವ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಅಂದಿದ್ದಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು 10 ಇಲ್ಲ ಒಂದು 12 ಆಗಿರ್ಬೋದು ಅಷ್ಟೇ ಫ್ರೆಂಡ್ಸ್. ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೆ, ಅದಕ್ಕೆ ಎಷ್ಟಾಗಿದೆ. ಕ್ರಿಸ್ಪಿಯಾಗಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಷ್ಟ ಆಗಿದ್ದು ಒಂದರಲ್ಲಿ. ಆಮೇಲೆ ಅವನಿಗೊಂದು ಸ್ವಲ್ಪ ಕೊಟ್ಟು ನಾನೊಂದು ಸ್ವಲ್ಪ ತಿಂದೆ. ಖುಷಿಗೊಂದು ಕೊಟ್ಟಿದ್ವಿ. ಮತ್ತು ನಟ ಮಾಡ್ತಾನೆ ಕೊಟ್ಟಿಲ್ಲ ಅಂದರೆ ಅಂತ ಅವನಿಗೆ ಕೊಟ್ಟಿದ್ದೆ. ಅದಾದಮೇಲೆ ನನ್ನ ಮಗ ನೆಕ್ಸ್ಟ್ ಡೇ ಸಂಜೆ ಊರಿಗೆ ಹೊರಟಿದ್ದಾನೆ. ನನ್ನ ಮಗ ನೋಡಿ ಫ್ರೆಂಡ್, ಅವನು ಊರಿಗೆ ಹೊರಟಿದ್ದಕ್ಕೆ ಇವನು ಅವ್ನ ಬ್ಯಾಗ್ ತಗೊಂಡು ಆಟ ಸಾಮಾನು ತುಂಬಿಕೊಂಡು ಅವನು ಹಿಂದಿಂದನೇ ಹೋಗ್ತಾ ಇದ್ದಾನೆ. ನೋಡಿ, ಇದಕ್ಕೇನು ವಾಯ್ಸ್ ಓವರ್ ಕೊಡೋಲ್ಲ ನಾನು. ಹಂಗೆ ನೋಡಿ ಫ್ರೆಂಡ್ಸ್ ಹೆಂಗೆ ಆಟ ಮಾಡ್ತಾನೆ ಅಂತ. ಅವ್ರ ಅಣ್ಣನಿಂದ ಅವನು ಹೋಗ್ತಾ ಇದ್ದಾನೆ, ಬ್ಯಾಗ್ ಹೇಳ್ಕೊಂಡು ಹೋಗ್ತಾನೆ ಇದ್ದಾನೆ ಅವನು. ಪಾಪ ಸ್ಟೆಪ್ ತನಕ ಕೆಳಗಡೆ ತನಕ ಹೋದ. ಆಮೇಲೆ ನಾನು ಕರ್ಕೊಂಬಂದೆ. ಹಂಗೆ ಅಲ್ವ ಫ್ರೆಂಡ್ಸ್, ಇಬ್ಬರು ಇದ್ದರೆ ಅವರಿಗೆ ಒಬ್ರಿಗೊಬ್ರಿಗೆ ಬಿಟ್ಟಿರೋಕ್ಕಾಗಲ್ಲ. ಇವಾಗ ಅವ್ನಿಗೆ ಗೊತ್ತಾಗುತ್ತೆ ಇವ್ನು ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ. ಅವನ ಮೇಲೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಾನೆ ಅವನು. ಅವನ ಜೊತೆಗೆ ಆಟ ಆಡೋಕ್ಕೆ ಯಾರೂ ಇರೋಲ್ಲ ಫ್ರೆಂಡ್ಸ್, ಹಂಗಾಗಿ ಅವನ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರ್ತಾನೆ. ಅದಕ್ಕೆ ಹೋಗ್ತಾ ಇದ್ದಾನೆ ಅವನು ಹಿಂದಿಂದನೇ ಹೋಗ್ತಾ ಇದ್ದಾನೆ.
ಅವನು ಕರ್ಕೊಂಬರಪ್ಪ ಅಂತ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದ. ಅದಾದ್ಮೇಲೆ ನಾವು ಹೆಂಗಿದ್ರು ಹೋಗ್ತೀವಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಹಂಗಾಗಿ ನಾನು ಹೋಗ್ಬೇಕಾಯ್ತು, ಅದು ಕ್ಯಾನ್ಸಲ್ ಆಯಿತು. ಇನ್ನೊಂದು ಸತಿ ಹೋಗೋಣ ಅಂತ, ಈ ವಾರದಲ್ಲೇ ಯಾವಾಗಾದರೂ ಹೋಗೋಣ ಅಂತ ಸುಮ್ಮನಾದ್ವಿ. ಅವನ್ನ ಬಿಟ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ. ಸ್ವಲ್ಪನೇ ತೊಗೊಂಡಿದ್ದೀನಿ, ಈ ಸತಿ ಏನು ಜಾಸ್ತಿ ತೊಗೊಂಡಿಲ್ಲ. ನೋಡೋಣ, ಇನ್ನೊಂದು 2-3 ದಿನ ಬಿಟ್ಟು ನಂದು ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ. ಕ್ಯಾಪ್ಸಿಕಮ್ಮು ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ, ಚಪಾತಿ ಮಾಡೋಣ ಅಂದ್ಕೊಂಡು ತೊಗೊಂಬಂದಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾಬೇಜು, ಟೊಮೊಟೊ ಎಲ್ಲ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬದನೇಕಾಯಿ ಸಹ ತೊಗೊಂಡು ಬಂದಿದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಎಷ್ಟು ಕೆಲಸ, ಸ್ವಲ್ಪ ಬೇರೆ ಪಾಪ ಬೇರೆ ಕಿರಿಕಿರಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಂಗಾಗಿ ಜಾಸ್ತಿ ಏನು ಬ್ಲಾಗ್ ಮಾಡ್ಕೊತಾ ಇಲ್ಲ. ಇತ್ತೀಚೆಗೆ ಬ್ಲಾಗ್ಸ್ ಅಥವಾ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಪಾಪು ದೊಡ್ಡವನಾಗೋ ತನಕ ಹಂಗೇನೆ, ಇಲ್ಲ ನಾನು ಊರಿಗೆ ಹೋಗೋ ತನಕ ಸ್ವಲ್ಪ ಹಂಗೆ ಇರುತ್ತೆ. ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ತೊಗೊಂಡು ಬಂದಿದ್ದೀನಿ. ನೋಡೋಣ, ನಾನು ಮತ್ತೆ ಊರಿಗೆ ಹೋಗೋದಿದೆ, ಮತ್ತೆ ತೊಗೊಂಬಂದರೆ ವೇಸ್ಟು. ಮತ್ತು ನಮ್ಮ ಮನೆಯವ್ರು ಏನು ಮಾಡ್ಕೊಳಲ್ಲ, ತರಕಾರಿ ಇದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನೇನು ಎಕ್ಸ್ಟ್ರಾ ತರೋಕ್ಕೆ ಹೋಗಲಿಲ್ಲ. ಇಷ್ಟೇ ಸಾಕು, ಹಂಗಾಗಿ ನಾನು ಇಷ್ಟೇ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೆಲ್ಪ್ ಮಾಡಿ.